ಚನ್ನಪಟ್ಟಣ ಚುನಾವಣೆಗಿಂತ ಮೊದಲು ಸದ್ದು ಮಾಡ್ತಿತ್ತು, ಚುನಾವಣೆಯ ಬಳಿಕವೂ ಕೂಡ ಸದ್ದು ಮಾಡ್ತಾ ಇದೆ. ಈಗ ಮಾಗಡಿ ಬಾಲಕೃಷ್ಣ ಅವರು ನಮ್ಮ ಜೊತೆಗಿದ್ದಾರೆ. ಸರಿ, ಇವತ್ತು CP ಯೋಗೇಶ್ವರ್ ಅವರು ನಿನ್ನೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಫಲಿತಾಂಶ ಏನು ಬೇಕಾದ್ರೂ ಆಗ್ಬೋದು ಅನ್ನೋಂಥ ರೀತಿಯಲ್ಲಿ ನೀವು ಅಲ್ಲಿ ಸ್ಥಳದಲ್ಲಿ ನಿಂತು ನೋಡಿದಾಗ ಏನು ಫಲಿತಾಂಶ ಬರ್ಬೋದು ಅನ್ನೋಂಥ ನಿರೀಕ್ಷೆ ಇದೆ? ನಮಗೂ ಕೂಡ ಗೆಲ್ತಕ್ಕಂಥ ಒಂದು ವಿಶ್ವಾಸ ಇದೆ. ಯಾಕಂದರೆ ಯೋಗೇಶ್ವರ್ ಅವರ ಕಾರ್ಯವೈಖರಿ, ಇವತ್ತು ಸರ್ಕಾರ ಇರ್ತಕ್ಕಂಥದ್ದು, ಗ್ಯಾರಂಟಿಗಳು ಇವೆಲ್ಲ ಕೈ ಹಿಡಿದಿದ್ದಾವೆ ಅಂಥೇಳಿ. ಬಟ್ ಕೆಲವೊಂದು ಹೇಳಿಕೆಗಳಿಂದ ಸ್ವಲ್ಪ ಹಿನ್ನಡೆ ಆಗಿದೆ ಅಂತಕ್ಕಂಥದ್ದು, ಅದನ್ನು ಚುನಾವಣೆಯ ರಿಸಲ್ಟ್ ನಂತರನೇ ಅಸೆಸ್ ಮಾಡಲಿಕ್ಕೆ ಸಾಧ್ಯ. ಈಗ ಅದರ ಬಗ್ಗೆ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಅದನ್ನು ಯಾವುದೂ ಕೂಡ ಜನ ಸ್ವೀಕಾರ ಮಾಡಿಲ್ಲ ಅಂತಂದರೆ ಖಂಡಿತ ಯೋಗೇಶ್ವರ್ ಅವರು ಗೆಲ್ತಾರೆ. ಈಗ ಜಮೀರ್ ಅವ್ರ ಹೇಳಿಕೆ ಎಷ್ಟರ ಮಟ್ಟಿಗೆ ಡ್ಯಾಮೇಜ್ ಮಾಡ್ತಾ ಅಥವಾ ಒಂದು ವರ್ಗವನ್ನು ಸೆಳೆಯೋದ್ರಲ್ಲಿ ಅನುಕೂಲ ಆಯ್ತಾ? ಇಲ್ಲ, ಅವ್ರು ಬಂದು ಅವ್ರ ವರ್ಗವನ್ನು ಸೆಳೆದ್ರು. ಈ ವರ್ಗಕ್ಕೆ ಸ್ವಲ್ಪ ಅಸಮಾಧಾನ ಆಗ್ತಕ್ಕಂಥ ರೀತಿಯಲ್ಲಿ ಮಾತಾಡಿದ್ರು. ಬಟ್ ಅದ್ರ ಎಷ್ಟರ ಮಟ್ಟಿಗೆ ಅದು ಎಫೆಕ್ಟ್ ಆಗಿದೆ ಅಂತಕ್ಕಂಥದ್ದನ್ನು ಅದ್ರ ಚುನಾವಣೆಯ ತೀರ್ಪಿನ ನಂತರನೇ ನಾವು ತೀರ್ಮಾನ ಮಾಡ್ಬೋದು. ಈಗ ಅದನ್ನು ಅಸೆಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಜಮೀರ್ ಅವರ ಹೇಳಿಕೆ ಅದರ ಬಳಿಕ ಕುಮಾರಸ್ವಾಮಿ ಅವರು ಹೇಳ್ತಾರೆ, ಜಮೀರ್ ಮತ್ತು ಉಳಿದಂತಹ 4 ಜನರನ್ನು ನಾನು ಈಗ ದೂರ ಇಟ್ಟಿದ್ದೀನಿ, ಅವ್ರ ಜೊತೆ ಇದ್ದಂತಹ ದಿನಗಳು ಕರಾಳ ದಿನಗಳು, ಕೊಚ್ಚೆ ಇರುವಂಥದ್ದನ್ನು ನಾನು ದೂರ ಇಟ್ಟಿದ್ದೀನಿ ಅಂತ. ಅವರು ದೂರ ಇಟ್ಟಿರತಕ್ಕಂಥದ್ದಲ್ಲ, ಅವರಿಂದ ನಾವೇ ದೂರ ಬಂದಿದ್ದೀವಿ. ಅವರೇನು ನಮ್ಮನ್ನು ಯಾವತ್ತೂ ಪಾರ್ಟಿಯಿಂದ ಸಸ್ಪೆಂಡ್ ಮಾಡೋದಾಗಲಿ ಅಥವಾ ನೀವು ಸರಿ ಇಲ್ಲ ಅಂತ ಕೇಳಿದ್ದಾಗಲಿ ಇಲ್ಲ. ಅವರ ಮನಸ್ಥಿತಿ, ಅವರ ನಾಯಕತ್ವದಲ್ಲಿ ಅವ್ರು ನಡ್ಕೊಳ್ತಾ ಇದ್ದಂಥ ರೀತಿ, ಇದರಿಂದ ಪಕ್ಷಕ್ಕೂ ಅನುಕೂಲ ಆಗಲ್ಲ, ಯಾರಿಗೂ ಕೂಡ ಅನುಕೂಲ ಆಗಲ್ಲ. ನಾವು ಕೂಡ ನಮ್ಮ ನೆಲೆಯನ್ನು ನಾವೆಲ್ಲ ಕಂಡುಕೊಳ್ಬೇಕು. ಆ ದೃಷ್ಟಿಯಿಂದ ನಾವು ದೂರ ಬಂದಿದ್ದೀವಿ. ಅವರೇನು ದೂರ ಇಟ್ಟಿಲ್ಲ. ಹಲವಾರು ಬಾರಿ ಅವ್ರು ನಮ್ಮನ್ನು ವಾಪಸ್ ಬನ್ನಿ ಅಂತ ಕರೆದಿಲ್ವ, ಅವ್ರನ್ನೇ ಅವ್ರ ಆತ್ಮಾವಲೋಕನ ಮಾಡ್ಕೊಳ್ಳಿ, ಕೇಳಲಿ, ನಮ್ಮನ್ನು ವಾಪಸ್ ಬನ್ನಿ ನೀವು, ಆಯಿತು ಆಗಿದ್ದೆಲ್ಲ ಆಯಿತು ಅಂತೇಳಿ ಬೇರೆಯವ್ರ ಮುಖಾಂತರ ಕರೆಸಿಲ್ವ ಕೇಳಿ. ಈಗ ನಾವು ನ್ಯಾಚುರಲಿ ಅವ್ರ ಹತ್ರ ದೂರ ಆದಮೇಲೆ ನಾವು ಕೊಚ್ಚೆಂಗೆ ಕಾಣೋದು. ಮೊದಲು ನಾವು ಪನ್ನೀರಂಗೆ ಕಾಣ್ತಿದ್ದೋ ಅವ್ರಿಗೆ, ನಮ್ಮನ್ನೇ ತಪ್ಪಿಕೊಂಡು ಓದ್ಕೊಂಡು ಮನೆಗೆ ಓದಿದ್ರು. ಈಗ ನಾವು ಕೊಚ್ಚೆಂಗೆ ಕಾಣ್ತಾ ಇದ್ದೀವಿ. ಅವರ ನೀತಿಗಳು ಯಾವಾಗಲೂ ಕೂಡ ಅದೇ ರೀತಿ ಇರ್ತದೆ. ಜೊತೆಲಿದ್ದಾಗ ಒಂಥರ ಮಾತಾಡ್ತಾರೆ, ವಿರುದ್ಧವಾಗಿದ್ದಾಗ ಒಂಥರ ಮಾತಾಡ್ತಾರೆ. ಯಡಿಯೂರಪ್ಪನ ಬಗ್ಗೆ ಏನು ಮಾತಾಡಿದ್ರು, ಮೋದಿಯವ್ರ ಬಗ್ಗೆ ಏನು ಮಾತಾಡಿದ್ರು, ಅಮಿತ್ ಶಾ ಬಗ್ಗೆ ಏನು ಮಾತಾಡಿದ್ರು, ಇವತ್ತು ಅವರೆಲ್ಲ ದೇವ್ರ ಕಣ್ಣಂಗೆ ಕಾಣ್ತಾವ್ರು ಅವ್ರಿಗೆ. ಹಂಗೆ ಅವರು ವಿಭಿನ್ನವಾದಂಥ ಹೇಳಿಕೆಗಳನ್ನ ಅವಾಗವಾಗ ಕೊಡ್ತಾ ಇರ್ತಾರೆ. ಸಣ್ಣ ಸಣ್ಣ ಒಕ್ಕಲಿಗರ ನಾಯಕರು ಬೆಳೆಯೋದಕ್ಕೆ ಕೆಲವೊಂದು ಕಡೆ ಕಾರಣ ಆಗಿಲ್ಲ ಅನ್ನುವಂಥದ್ದು. ಅವ್ರಿಗೆ ಈ ಜಾತಿ ಸಮೀಕರಣ, ಜಾತಿ ಅವರಿಂದ ಇರೋದ್ರಿಂದ ಸಣ್ಣ ಸಣ್ಣ ಒಕ್ಕಲಿಗ ನಾಯಕರನ್ನ ತುಳಿತಕ್ಕಂಥ ಕೆಲಸ ದೇವೇಗೌಡರ ಕಾಲದಿಂದನೂ ಆಗ್ತಾಯಿದೆ, ಇವಾಗಲೂ ಕೂಡ ಆಗ್ತಾಯಿದೆ. ಒಬ್ಬ ಯೋಗೀಶ್ವರ್ ಹತ್ರ ದುಡಿಸ್ಕೊಂಡು ತನ್ನ ಬಾವನ್ನ MP ಮಾಡಿಕೊಂಡು ಆ ಯೋಗೀಶ್ವರ್ಗೆ ಟಿಕೆಟ್ ಕೊಡದೆ ಅವನ್ನ ಮುಗಿಸ್ತಕ್ಕಂಥದ್ದು, ಸಣ್ಣ ಸಣ್ಣ ಒಕ್ಕಲಿಗರನ್ನ ಮುಗಿಸ್ತಕ್ಕಂಥದ್ದಲ್ವ ಒಂದು ಉದಾಹರಣೆ ಇದು. ಈಗ ಬಾವನ್ನ ಗೆಲ್ಲಿಸ್ಬೇಕಾದ್ರೆ ಅವನ್ನೇ ಎಲ್ಲ ರೀತಿಯಲ್ಲೂ ಬಳಸ್ಕೊಂಡು ಈಗ ನೀವು ಅವನು ಯೋಗೀಶನ್ನ ಸೋಲ್ಸೋದಕ್ಕೆ ಹೊರಟ್ರಲ್ಲ, ಇದು ಯಾವ ನ್ಯಾಯ? ಇದನ್ನೇ ಜನ ಅನಲೈಸ್ ಮಾಡ್ಬೇಕಲ್ವ. ದುಡಿಸ್ಕೊಂಡಂಥ ಆವಾಗ ಜನನೇ ಒಕ್ಕಲಿಗರಾದವರು ತಿರಸ್ಕಾರ ಮಾಡ್ಬೋದಾಗಿತ್ತು. ಯಾವೊಬ್ಬ ಒಕ್ಕಲಿಗ ನಾಯಕನ ಹತ್ರ ದುಡಿಸ್ಕೊಂಡ್ರಿ ನೀವು, ಅವ್ನಿಗೆ ಯಾಕೆ ಟಿಕೆಟ್ ಕೊಡಲ್ಲ, ನೀವು ಒಕ್ಕಲಿಗರು, ನೀವು ನಮ್ಮ ಜಾತಿ ಹೆಸರು ಹೇಳ್ಕೊಂಡು ನೀವು ಬೆಳೀತಾ ಇದ್ದೀರಾ, ಸಣ್ಣ ಪುಟ್ಟವ್ರನ್ನ ಮುಗಿಸ್ತಾ ಇದ್ದೀರಾ ಅಂತೇಳಿ ಒಕ್ಕಲಿಗರು ಒಂದು ಪ್ರೆಸ್ ಮೀಟ್ ಮಾಡ್ಬೋದಾಗಿತ್ತು. ಅದು ಮಾಡಲಿಲ್ಲ. ಆ ಒಂದು ಇದನ್ನು ಇಟ್ಕೊಂಡವರು ವೀಕ್ನೆಸ್ನ ಇಟ್ಕೊಂಡು ನಮ್ಮಂಥವ್ರನ್ನೆಲ್ಲ ಮುಗಿಸ್ತಕ್ಕಂಥ ಕೆಲಸಕ್ಕೆ ಕೈ ಹಾಕ್ತಾರೆ. ಇದಿಷ್ಟು ಮಾಗಡಿ ಬಾಲಕೃಷ್ಣ ಅವರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.